ಎಲ್ರಿಗೂ ನಮಸ್ಕಾರ. ಇವತ್ತು ಶಿರಸಿ ಸಮೀಪದ ಕೊರ್ಲಕಟ್ಟದ ಹತ್ತಿರ ಇರೋಂಥ ಹಳಗದ್ದೆ ಎನ್ನುವಂತಹ ಒಂದು ಊರಿಗೆ ಬಂದಿದ್ದೀನಿ. ಇಲ್ಲಿ ವಿಶೇಷ ಏನು ಗೊತ್ತಾ? ಮೂಲತಃ ಸಿವಿಲ್ ಇಂಜಿನಿಯರ್ ಆಗಿರ್ತಕ್ಕಂತಹ ಶಂಕರ್ ನಾರಾಯಣ ಹೆಗಡೆ ಎನ್ನುವವರು ಇಲ್ಲೊಂದು ಹಳ್ಳಿಯಲ್ಲೊಂದು ಸುಂದರವಾದ ಮನೆಯನ್ನು ಕಟ್ಟಿದ್ದಾರೆ. ಮೋರೆಯ ಅಂತ ಅದರ ಹೆಸರಿಗೆ ತಕ್ಕಂತೆ ಎಲ್ಲೆಂದರಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ವಿಘ್ನ ವಿನಾಯಕನ ಆರಾಧನೆಯಂತೆ ಇಲ್ಲಿ ಗಣಪತಿ ವಿಗ್ರಹ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಇವರೇ ಶಂಕರ್ ನಾರಾಯಣ ಹೆಗಡೆ ಅವರು. ಈಗ ಅವ್ರ ಮನೆಯ ಒಳಗಡೆ ನಾವು ನೋಡೋಣ. ಬನ್ನಿ ಹೆಗಡೆ ಅವರೇ, ನಿಮ್ಮ ಮನೆಯನ್ನು ತೋರಿಸಿ. ಲೈಟ್ ಹಾಕ್ಲಾ? ಲೈಟ್ ಏನು ಬೇಡ. ಮನೆಯ ಎಲ್ಲೆಂದರಲ್ಲಿ ವಿಘ್ನ ವಿನಾಯಕ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾನೆ. ಹಳ್ಳಿಯಲ್ಲಿ ಒಂದು ಸುಂದರವಾದ ಮನೆಯನ್ನು ನಿರ್ಮಿಸಿದ್ದಾರೆ. ಮೂಲತಃ ಅವರೇ ಸಿವಿಲ್ ಇಂಜಿನಿಯರ್ ಆಗಿರೋ ಕಾರಣಕ್ಕಾಗಿ ಈ ಎಲ್ಲ ಐಡಿಯಾಗಳು ವರ್ಕೌಟ್ ಆಗಿದೆ. ಇದು ಅವರ ಮನೆ ದೇವರ ಕೋಣೆ. ದೇವರ ಕೋಣೆಯಲ್ಲೂ ಕೂಡ ಗಣಪತಿ ನಾನಾ ಬಗೆಯ ಭಂಗಿಯಲ್ಲಿ ನಿಂತಿದ್ದಾನೆ. ನಮಸ್ಕಾರ ಶಂಕರ್ ನಾರಾಯಣ ಹೆಗಡೆ ಅವರೇ. ನೀವು ನಮ್ಮ ಸಂಪದ ಸಾಲು ಪತ್ರಿಕೆಯ ಓದುಗರು ಕೂಡ ಹೌದು, ನಮ್ಮ ವೆಲ್ವಿಷರ್ ಕೂಡ ಹೌದು. ನಿಮ್ಮ ಮನೆ ಬಹಳ ವಿಭಿನ್ನವಾಗಿದೆ. ಎಲ್ಲರೂ ಮನೆಯನ್ನು ಕಟ್ತಾರೆ, ಅದರಲ್ಲಿ ತಮ್ಮದು ಮನೆ ವಿಶೇಷ ಅಂದರೆ ತಾವೇ ಸಿವಿಲ್ ಇಂಜಿನಿಯರ್ ಆಗಿರುವ ಕಾರಣಕ್ಕಾಗಿ ಒಂದು ವಿಭಿನ್ನ ಲುಕ್ ಬರುವಂತಹ ಮನೆಯನ್ನು ಕಟ್ಟಿದ್ದೀರಿ. ಅದರಲ್ಲೂ ಬಹಳ ಮುಖ್ಯವಾಗಿ ಎಲ್ಲೆಂದರಲ್ಲಿ ವಿಘ್ನ ವಿನಾಯಕ ಗಣಪತಿಯ ವಿವಿಧ ರೀತಿಯ ಶೈಲಿಯ ಮೂರ್ತಿಗಳು, ಫೋಟೋಗಳು, ಆ ತರಹದ ಕೆತ್ತನೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಏನು ಇದರ ವಿಶೇಷ ಹೇಳ್ಬೋದಾ? ಇದರ ಆರಂಭ 1977ನೇ ಇಸ್ವಿಯಲ್ಲಿ ಆಗಿದ್ದು. ನನಗೆ ಪುಣೆಯಲ್ಲಿ ಟೆಲ್ಕೋ, ಟಾಟಾ ಲೊಕೊಮೋಟಿವ್ ಆ್ಯಂಡ್ ಇಂಜಿನಿಯರಿಂಗ್ ಕಂಪನಿ ಲಿಮಿಟೆಡ್ ಅಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಅಪಾಯಿಂಟ್ಮೆಂಟ್ ಆದ ಹೊತ್ತಿನಲ್ಲಿ ಯಾವತ್ತೂ ಹೋಗಿರುವಂತಹ ಪ್ರದೇಶ, ಭಾಷೆ ಗೊತ್ತಿಲ್ಲ, ಜನ ಗೊತ್ತಿಲ್ಲ, ಯಾರ ಪರಿಚಯವೂ ಇಲ್ಲ. ನಾವಿದ್ದು ಕೇವಲ ಹಳ್ಳಿ ಕಲ್ಗುಂಡಿ ಕೊಪ್ಪ. ಆ ಸಂದರ್ಭದಲ್ಲಿ ನನ್ನ ಅಣ್ಣ ಚಂದ್ರಶೇಖರ ನನಗೆ ಒಂದು ಥರದ ಧೈರ್ಯ ಬರಲಿ ಅಂತ ಹೇಳಿ ಒಂದು ಪುಟ್ಟ ಗಣಪತಿಯ ವಿಗ್ರಹ ನನ್ನ ಕೈಯಲ್ಲಿಟ್ಟು, ನೀನು ಹೋಗು ಇದಕ್ಕೆ ನಡ್ಕ, ನಿನಗೆಲ್ಲ ಒಳ್ಳೆಯದಾಗ್ತದೆ ಹೇಳಿದೆ. ಆ ಸಂದರ್ಭದಿಂದ ಬಹುತೇಕ ಇವತ್ತಿನವರೆಗೂ ನಾನು ಹಿಂತಿರುಗಿ ನೋಡೋಂಥ ಸಂದರ್ಭ ಬರಲಿಲ್ಲ. ಯಾವ ವಿಷಯದಲ್ಲೂ, ಅದು ಕೃಷಿ ಇರಲಿ, ಇಂಜಿನಿಯರಿಂಗ್ ಇರಲಿ, ಅಥವಾ ಸಾಹಿತ್ಯ ಇರಲಿ, ಅಥವಾ ನಾಟಕ ರಂಗ ಇರಲಿ, ಯಾವುದರಲ್ಲೂ, ಅಥವಾ ಶಿಲ್ಪಗಳು, ಕಾಷ್ಟಶಿಲ್ಪ ಇತ್ಯಾದಿ ಈ ಎಲ್ಲ ಒಂದು ವಿಚಾರಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ನನ್ನ ಮಟ್ಟಿಗೆ ನಾನು ನನ್ನ ಸಂತೋಷಕ್ಕಾಗಿ ಆ ಒಂದು ಗಣೇಶ ಅವನನ್ನು ಯಾವಾಗಲೂ ನನಗೆ ಅಂದರೆ ನಾನು ಮಾಡ್ತಾ ಇಲ್ಲ,
ಆ ಗಣೇಶನೇ ನನ್ನಲ್ಲಿ ಸೇರಿಕೊಂಡು ಅವ ಮಾಡ್ತಾನೆ, ನಾನು ನಿಮಿತ್ತ. ಈ ಭಾವನೆಯಿಂದ ಈ ಒಂದು ಇದಕ್ಕೆ ಹುಚ್ಚುವನ್ನೇ ಅಥವಾ ಇನ್ಯಾವುದೇ ಶಬ್ದ ಇದ್ದರೆ ಅದನ್ನು ಉಪಯೋಗಿಸಿ. ಈ ಒಂದು ಎಲ್ಲ ಗಡಮೋಗಿ ನಡೆಯುವ ಒಂದು 35-40 ವರ್ಷದ ಅವಧಿಯಲ್ಲಿ ನನ್ನ ಒಂದು ಯೋಗ ನನಗೆ ದೇಶಾದ್ಯಂತ ತಿರುಗಾಡುವ ನ್ಯಾಷನಲ್ ಲೆವೆಲ್ನಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡುವಂಥ ಸಂದರ್ಭ ಬಂತು. ಆವಾಗ ಆಸಾಮದಿಂದ ಹಿಡಿದು ಸಂಪೂರ್ಣ ದಕ್ಷಿಣ ಕಡೆ ಅಂದರೆ ತಮಿಳುನಾಡಿನ ತುದಿವರೆಗೆ, ನಂತರ ಮಹಾರಾಷ್ಟ್ರದ ಅಂಚಿನಿಂದ ಹಿಡಿದು ಮುಂಬೈ, ಛತ್ತೀಸ್ಗಢದ ಒಂದು ಮೂಲೆ ತನಕ ಆ ಒಂದು ಉದ್ಯೋಗ ಅಥವಾ ಅವಕಾಶ, ಅದು ನಾನು ಕೆಲಸ ಮಾಡ್ತಾ ಇರುವಂಥ ಕಂಪನಿ ವಾಟ್ಸನ್ ಇಂಡಿಯಾ ಲಿಮಿಟೆಡ್ ಅಂತ ಪವರ್ ಪ್ರಾಜೆಕ್ಟ್, ಕ್ಯಾಪ್ಟಿವ್ ಪವರ್ ಪ್ರಾಜೆಕ್ಟ್ನ ಒಂದು ಉದ್ಯೋಗ. ಆ ಒಂದು ನಿಮಿತ್ತ ನಾನು ದೇಶಾದ್ಯಂತ ಓಡಾಡುವ ಯೋಗ ವ್ಯವಸ್ಥೆ. ಆ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದಿದ್ದೇನಪ್ಪ ಅಂತಂದರೆ, ರಜಾ ದಿನಗಳಲ್ಲಿ ಇಲ್ಲಿಯ ಒಂದು ಪ್ರಸಿದ್ಧ ಒಂದು ಲೋಕಲಿ ಮಟ್ಟದಲ್ಲಿ ಇರುವಂಥ ಒಂದು ಕ್ಷೇತ್ರಗಳಿಗೆ ಹೋಗೋದು. ಅಲ್ಲಿ ಮಾಡೋದೇನು ಕೇಳಿದ್ರೆ ದೇವರ ದರ್ಶನಕ್ಕಿಂತ ಹೆಚ್ಚು ಗಣಪತಿಯ ವಿಗ್ರಹಗಳನ್ನು ಹುಡುಕೋದು. ಈ ಒಂದು ಪ್ರಕ್ರಿಯೆಯಲ್ಲಿ ಇವತ್ತಿನ ದಿನಮಾನದಲ್ಲಿ ಆ ಭಗವಂತ ನನಗೆ ಒಳ್ಳೆದಿದ್ದಾನೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೇನೂ ಸಂಕೋಚ ಇಲ್ಲ. ಮುಖ್ಯವಾಗಿ ನಿಮ್ಮ ಹಿರಿಯರಾದಂತಹ ಒಬ್ಬರು ಅವರು ನಿಮ್ಮ ಗಣಪತಿಯನ್ನು ಕೊಟ್ಟು ದೇವರು ನಿನ್ನ ಬಲಕ್ಕಿದ್ದಾನೆ ಅಂತ ಹೇಳಿ ನಿಮಗೆ ಧೈರ್ಯವನ್ನು ನಿಮ್ಮ ಅಣ್ಣ ತುಂಬಿದರು. ಅದನ್ನು ಈಗ ಅದೇ ರೀತಿಯ ಆ ರೀತಿಯ ಗಣಪತಿ ವಿಗ್ರಹಗಳನ್ನು, ಫೋಟೋಗಳನ್ನು ಕಲೆಕ್ಟ್ ಮಾಡುವ ಪ್ರವೃತ್ತಿ ನಿಮಗೆ ಬಂತು. ಈಗ ಸುಮಾರು ನಿಮ್ಮ ಮನೆಯಲ್ಲಿ ಎಷ್ಟು ಬಗೆಯ, ಎಷ್ಟು ಗಣಪತಿಯ ವಿಗ್ರಹಗಳಿವೆ? ಈಗ ನಮ್ಮಲ್ಲಿ ಅತಿ ಚಿಕ್ಕದು ಅಂದರೆ ಪೆನ್ಸಿಲ್ ಟಿಪ್ ಮೇಲೆ ಕೆತ್ತನೆ ಮಾಡಿರುವಂಥ ಮತ್ತು ರಾವಗನ್ನಡಿ, ನಮ್ಮ ಸರ್ಕಾರ ರಾವಗನ್ನಡಿ ಒಳಗೇನು ನೋಡಬೇಕಾದಂಥ ಒಂದು ಪುಟ್ಟ ಮೂರ್ತಿಯಿಂದ ಹಿಡಿದು 6.5 ಫೂಟು ಎತ್ತರ, 4 ಕ್ವಿಂಟಲ್ 600 kg ಎಡಬಲ ತೂಕ ಇರುವಂಥ ಯತಿ ಗಣೇಶ, ಅಲ್ಲಿಯವರೆಗೆ ಕಲ್ಲು, ಕಾಷ್ಟ, ಲೋಹ, ಧಾತು ಮತ್ತು ಎಲ್ಲಿವರೆಗೆ ಕೇಳಿದ ಸೊಣಗಿನ ನಾರು, ಪ್ಲಾಸ್ಟರ್ ಆಫ್ ಪ್ಯಾರಿಸು, ಆ ನಂತರದಲ್ಲಿ ಕಾಗದಗಳನ್ನು ಮುದ್ದೆ ಮಾಡಿರುವಂಥ ಗಣಪತಿಗಳು. ಆಮೇಲೆ ನಾನೇ ಒಂದು ತಯಾರು ಮಾಡಿದಂಥ ಕಾಷ್ಟ ಗಣೇಶ. ಈ ಥರದಲ್ಲಿ ಒಟ್ಟು ನನ್ನ ಒಂದು ತಿಳುವಳಿಕೆ ಪ್ರಕಾರ 1627 ವಿಗ್ರಹಗಳು. ಒಂದು ವಿಗ್ರಹ ಇನ್ನೊಂದು ವಿಗ್ರಹಕ್ಕೆ ಹೋಲುವುದಿಲ್ಲ. ಆ ಒಂದು ಏನು ಪ್ರಯತ್ನ, ಅದಕ್ಕೆ ನಾನು ಕೊಡುವ ಸೇವೆ ಯಾರಿಗೆ ಕೇಳಿದರೆ ಆ ಗಣೇಶನಿಗೆ. ನಾನು ಮಾಡಿದ್ದು ಅಲ್ಲ, ಎಲ್ಲ ಅವನಿಗೆ ಇಚ್ಛೆ ಇತ್ತು. ಅವ ಬಂದು ಸೇರ್ತಾ ಇದ್ದಾನೆ ಹೇಳುವ ಒಂದು ಭಾವದಲ್ಲಿ. ಇದು ಆಡಂಬರಕ್ಕೆ ಹೇಳುವ ಮಾತು ಅಲ್ಲ, ಅಥವಾ ಯಾವುದೇ ರೀತಿಯ ಹಿಪಾಕ್ರಸಿಯೂ ಅಲ್ಲ. ನನ್ನ ಅಂತರ ನಂಬುವುದು, ಬಿಡೋದು ಕೇಳುವವರಿಗೆ. ವಿಭಿನ್ನ ಬಗೆಯ ಗಣಪತಿಗಳನ್ನು ಇಟ್ಟುಕೊಂಡು ಒಂದು ರೀತಿಯ ಹೊಸ ಬಗೆಯ ಹವ್ಯಾಸದ ಮೂಲಕ ನಿಮ್ಮ ಮನಸ್ಸಿನ ಆಸೆಗಳನ್ನು ಈಡೇರಿಸಿಕೊಂಡು ತಾವೊಂದು ಒಂದು ರೀತಿಯಲ್ಲಿ ಇದೊಂದು ರೀತಿಯ ಹೊಸ ಮಾದರಿಯ ಹವ್ಯಾಸ ಇದು ಎಲ್ಲ ಯುವಕರಿಗೂ ಕೂಡ ಪ್ರೇರಣೆ ಆಗಲಿ. ಆ ಗಣಪತಿ ನಮಗೆ ಎಲ್ರಿಗೂ ಒಳ್ಳೇದು ಮಾಡಲಿ. ತಮಗೆ ಧನ್ಯವಾದಗಳು. ನಮಸ್ಕಾರ.